ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿಯರ ಬ್ಯಾಂಕ್ ಅಕೌಂಟ್ಗೆ 50,000ದಿಂದ 1,00,000 ಅಥವಾ 2,00,000ದವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಹೌದು, ರಾಜ್ಯದ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಈ ದುಡ್ಡನ್ನು ಜಮೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಯಾವ ಕಾರಣಕ್ಕಾಗಿ, ಯಾವ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಡಬೇಕು, ಇದೇನು ಹೊಸ ಸ್ಕೀಮ್ ಬಂತ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆಗಳು ಉಂಟಾಗಿರಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಇದು ಯಾವ ಸ್ಕೀಮು, ಇದರಲ್ಲಿ ನೀವು ಅಪ್ಲೈ ಹೇಗೆ ಮಾಡಬೇಕು, ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಇರಬೇಕು, ಅರ್ಜಿ ಸಲ್ಲಿಸಲಿಕ್ಕೆ ಕೆಲವೇ ದಿನಗಳು ಮಾತ್ರ ಅಂತ ನೀವು ತಿಳಿಸ್ತಾ ಇದ್ದೀನಿ. ಹೌದು, ಅದು ಯಾವಾಗಿನಿಂದ ಅರ್ಜಿ ಪ್ರಾರಂಭವಾಗಿ ಯಾವಾಗ ಎಂಡ್ ಆಗುತ್ತೆ, ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ. ಸ್ನೇಹಿತರೆ, ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲರೂ ಕೂಡ ಈಗ ಸುಮಾರು 1,22,00,000 ಫಲಾನುಭವಿಗಳಿದ್ರಿ. ನಿಮ್ಮೆಲ್ಲರ ಅಕೌಂಟ್ಗಳಿಗೆ ಈ ದುಡ್ಡು ಜಮಾ ಆಗಬಹುದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಸಂಘಗಳಂತ ನೀವು ಹೇಳಿಕೆಯನ್ನು ಕೇಳಿರ್ತೀರಿ. ಹೌದು, ಅದು ನಿಜ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿದ್ದರು ಮೊನ್ನೆ. ಹೌದು, ಗೃಹಲಕ್ಷ್ಮಿ ಸಂಘಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಗೃಹಲಕ್ಷ್ಮಿ ಅಂತರೂ ಯೂಸ್ ಆಗ್ತಾ ಇದೆ. ಬಹಳಷ್ಟು ಮಹಿಳೆಯರ ಅವರ ಜೀವನಕ್ಕೆ, ಅವರ ಕುಟುಂಬದ ಬೆಳವಣಿಗೆಗೆ ಅವ್ರಿಗೆಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಾ ಇದೆ. ಅದರಲ್ಲಿ ಮಧ್ಯದಲ್ಲಿ ನೀವು ನೋಡಿರ್ಬೋದು, ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನು ಮಾಡಿಸಿದ್ರು. ಗೃಹಲಕ್ಷ್ಮಿ ಯೋಜನೆ ದುಡ್ಡಿನಿಂದ ಒಬ್ಬ ಅತ್ತೆ ಸೊಸೆ ಅಂಗಡಿಗಳನ್ನು ಇಟ್ಕೊಂಡಿದ್ರು. ಹೀಗೆ ಅನೇಕ ಗೃಹಲಕ್ಷ್ಮಿಯರು ತಮಗೆ ಬೇಕಾದಂತೆ ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಹೀಗೆ ಮನೆ ಕಟ್ಟಲಿಕ್ಕೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗಿಬಿಟ್ಟಿದೆ. ಯಾಕಂದರೆ 22 ಕಂತುಗಳು ಜಮಾ ಆಗಿದ್ದಾವೆ. 44,000 ದುಡ್ಡು ನಿಮ್ಮ ಖಾತೆಗಳಿಗೆ ಬಂದಿದೆ. ಹೀಗೆ ಇದರಿಂದ ಬಹಳಷ್ಟು ಫಲಾನುಭವಿಗಳಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತೆ. ಅದ ಕಾರಣಕ್ಕಾಗಿ ಇದರ ಜೊತೆಗೇನೆ ಗೃಹಲಕ್ಷ್ಮಿ ಸಂಘಗಳನ್ನು ಪ್ರಾರಂಭ ಮಾಡಿದರೆ ಆ ಸಂಘಗಳಿಂದ ಮತ್ತಷ್ಟು ಮಹಿಳೆಯರಿಗೆ ಬಲ ತುಂಬಿದಂಗೆ ಆಗತ್ತೆ. ಹೌದು, ಈ ಕಡೆ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ ಗೃಹಲಕ್ಷ್ಮಿಯಿಂದ ಮತ್ತು ಶಕ್ತಿ ಯೋಜನೆಯಿಂದ, ಗ್ಯಾರಂಟಿ ಯೋಜನೆಗಳಿಂದ. ಆದರೆ ಈ ಗೃಹಲಕ್ಷ್ಮಿ ಸಂಘಗಳ ಪ್ರಾರಂಭ ಮಾಡೋದ್ರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಇಲ್ಲ, ನಿಮಗೂ ಕೂಡ ಲಾಸ್ ಇಲ್ಲ. ಯಾಕಂದರೆ ಸರ್ಕಾರದಿಂದ ನೀವು 1,00,000 ರೂಪಾಯಿ ದುಡ್ಡನ್ನು ಸಾಲವನ್ನಾಗಿ ಸಂಘಗಳ ಮುಖಾಂತರ ಪಡ್ಕೊಂಡ್ರೆ, ಈ ಪ್ರೈವೇಟ್ ಸಂಘಗಳಿರ್ತಾವಲ್ಲ, ಈಗ ಧರ್ಮಸ್ಥಳ ಸಂಘ ಆಗಿರಲಿ, ಫೈನಾನ್ಸ್ಗಳಾಗಿರಲಿ, ಬ್ಯಾಂಕ್ಗಳಲ್ಲಿ ನೀವು ಲೋನ್ ತೆಗೆಸ್ಕೋದಾಗಿರಲಿ, ಈ ರೀತಿ ಅನೇಕ ಕಡೆ ಮಾಡಿರ್ತೀರಿ. ಅದು ಎಲ್ಲದಕ್ಕಿಂತ ಬೆಟ್ರ್ ಇದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವಂತಹ ಕೆಲಸ ಈ ಗೃಹಲಕ್ಷ್ಮಿ ಸಂಘ ಮಾಡುತ್ತೆ. ಈ ಗೃಹಲಕ್ಷ್ಮಿ ಸಂಘಗಳಿಂದ ನಿಮಗೆ 1,00,000 ರೂಪಾಯಿ ದುಡ್ಡನ್ನು ಪಟ್ಟರೆ ಪ್ರತಿ ವಾರ ಇಂತಿಷ್ಟು ಅಂತ ಹೇಳಿಬಿಟ್ಟು ನೀವು ತುಂಬ್ತಾ ಹೋಗಬಹುದು. ಅದರಿಂದ ಸರ್ಕಾರಕ್ಕೂ ಕೊಟ್ಟಿರ್ತಕ್ಕಂತಹ ದುಡ್ಡು ವಾಪಸ್ ಬರುತ್ತೆ. ಗೃಹಲಕ್ಷ್ಮಿ ದುಡ್ಡು ವಾಪಸ್ ಬರೋದಿಲ್ಲ. ಬೆಲೆ ಏರಿಕೆಗಳು ಎಲ್ಲ ಕೂಡ ಇದೊಂದು ಕಡೆ ಬೇರೆ ವಿಷಯನೇ. ಆದರೆ ನಾನು ಗೃಹಲಕ್ಷ್ಮಿ ಸಂಘಗಳ ಮಾತ್ರ ಮಾತಾಡ್ತೇನೆ. ಈಗ ಈ ಗೃಹಲಕ್ಷ್ಮಿ ಸಂಘಗಳಲ್ಲಿ ವಾಪಸ್ ನೀವು ಕೊಡಲೇಬೇಕು. ಆದರೆ ಹೆಚ್ಚಿನ ಬಡ್ಡಿ ಹಾಕಿ ಕೊಡುವಂತಿಲ್ಲ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿ ನೀವು ಕೂಡ ಸರ್ಕಾರಕ್ಕೆ ಮರುಪಾವತಿ ಮಾಡಿದಂಗಾಗತ್ತೆ. ಸರ್ಕಾರ ದುಡ್ಡು ಎಲ್ಲಿ ಖರ್ಚು ವೆಚ್ಚ ಆಗೋದಿಲ್ಲ. ಮತ್ತು ಆ ಬಡ್ಡಿ ಬಂದಿರತಕ್ಕಂತಹ ದುಡ್ಡಿನಿಂದನೇ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಪೇಮೆಂಟ್ ಕೂಡ ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಇಲ್ಲ. ಮತ್ತು ಸರ್ಕಾರದಿಂದ ನಿಮಗೂ ಕೂಡ ಮತ್ತಷ್ಟು ಬಲ ತುಂಬಿದಂಗೆ ಆಗುತ್ತೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ. ಈಗ ಹೊರಗಡೆ ತಗೊಂಡ್ರೆ 10 ಅಥವಾ 20 ಬಡ್ಡಿಯನ್ನು ವಿಧಿಸ್ತಾರೆ. ಇದರಿಂದ ನಿಮಗೆ ತುಂಬಾ ಸಾಲ ಸೂಲ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಅನೇಕ ಜನರು ಸಾವನ್ನಪ್ಪಿದ್ದನ್ನು ಕೂಡ ನೀವು ನೋಡಿದಿರಿ. ಸೊ ಅಂಥದ್ದೆಲ್ಲವೂ ಕೂಡ ಇದರಲ್ಲಿ ನಡೆಯೋದಿಲ್ಲ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲದಿರುವಂತಹ ಕಾರಣಕ್ಕಾಗಿ ಇದನ್ನು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡಿ ಪ್ರತಿಯೊಂದು ಜಿಲ್ಲೆಗಳು, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಗ್ರಾಮ ಅನ್ನದೇ ಪ್ರತಿಯೊಂದು ಮೂಲೆ ಹಳ್ಳಿಯಲ್ಲಿ ಕೂಡ ಈ ಗೃಹಲಕ್ಷ್ಮಿ ಸಂಘಗಳನ್ನು ಪ್ರಾರಂಭಿಸಲಿದ್ದಾರಂತೆ. ಮೊದಲಿಗೆ 5 ಜಿಲ್ಲೆಗಳಲ್ಲಿ ಮೊದಲು ಪ್ರಯತ್ನ ಮಾಡ್ತಾರೆ, ಟ್ರಯಲ್ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಸರಿಯಾಗಿ ನಡೀತಪ್ಪ ಅಂದರೆ ಸರಿಯಾಗಿ 100% ನಡೆಯುತ್ತೆ. ಆದರೆ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದಿದ್ದೆ ಆದರೆ ಬೇಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಇದನ್ನು ಲಾಂಚ್ ಮಾಡಲಾಗುತ್ತೆ. ಆವಾಗ ನಿಮ್ಮ ಖಾತೆಗಳಿಗೆ ಇಂತಿಷ್ಟು ಅಂದರೆ ಮೊದಲಿಗೆ 50,000ದಿಂದ ಪ್ರಾರಂಭವಾದರೆ ಅದನ್ನು ಸರಿಯಾಗಿ ತುಂಬಿದ್ರೆ ನೀವು ಮತ್ತೆ 1,00,000 ಕೊಡ್ತಾರೆ, 1,00,000ದಿಂದ 2,00,000 ಕೊಡ್ತಾರೆ. ಹೀಗೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಒಂದು ಲಿಮಿಟ್ ಕೂಡ ಇಡ್ತಾರೆ. ನೀವು ಸರಿಯಾಗಿ ತುಂಬ್ತಾ ಹೋದರೆ ನಿಮಗೆ ಸರಿಯಾಗಿ ದುಡ್ಡನ್ನು ಅವರು ಕೂಡ ಕೊಡ್ತಾ ಹೋಗುವಂಥದ್ದು. ಪ್ರತಿ ವಾರ ಕೂಡ ಇಂತಿಷ್ಟಂತ ತುಂಬಲೇಬೇಕು ನೀವು. ಮತ್ತೆ ಅದನ್ನು ತೆಗೆದುಕೊಂಡು ಗೃಹಲಕ್ಷ್ಮಿ ಥರ ಆ ಕಡೆ ಅಲ್ಲ, ಸೊ ಅದನ್ನು ವಾಪಸ್ ಮರುಪಾವತಿ ಮಾಡಬೇಕು. ಹಾಗಾದರೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಇಟ್ಕೊಳ್ಬೇಕಪ್ಪ ಅಂದರೆ ಏನೂ ಇಲ್ಲ. ನೀವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಅದೇ ರೀತಿ ಗೃಹಲಕ್ಷ್ಮಿ ಈಗ
ನೀವು ರೇಷನ್ ಕಾರ್ಡ್ ಆಗಿರಲಿ, ಆಧಾರ್ ಕಾರ್ಡ್ ಆಗಿರಲಿ, ಮನೆಯ ಸದಸ್ಯರದ ಆಧಾರ್ ಕಾರ್ಡು, ಹೀಗೆ ಪ್ರತಿಯೊಂದು ಆಧಾರ್ ಕಾರ್ಡ್ ಬೇಕಾಗತ್ತೆ, ನಿಮ್ಮದು ಒಂದು ರೇಷನ್ ಕಾರ್ಡ್ ಬೇಕು, ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕು, ಒಂದು ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರತಕ್ಕಂಥದ್ದು ಬೇಕು, ಅದು ಮುಖ್ಯಸ್ಥೆ ಆಗಿರಬೇಕು. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ಗಳು ಇದ್ದಿದ್ದೇ ಆದರೆ ನೀವು ಅಪ್ಲೈ ಮಾಡ್ಬೋದು. ಇದರ ಜೊತೆಗೇ ನಿಮ್ಮ ಸಿವಿಲ್ ಸ್ಕೋರ್ ಕೂಡ ಚೆಕ್ ಮಾಡಲಾಗುತ್ತೆ. ಯಾಕಂದರೆ ಬೇರೆ ಬೇರೆ ಕಡೆನೂ ನೀವು ಲೋನನ್ನು ತೆಗೆಸ್ಕೊಂಡಿರ್ತೀರಿ, ಅಲ್ಲಿ ಸಿವಿಲ್ ಸ್ಕೋರ್ ನಿಮ್ಮದು ಕೆಟ್ಟಿರುತ್ತೆ, ಸರಿಯಾಗಿ ದುಡ್ಡು ಕಟ್ಟಿರ್ತೀರಿ, ಒಂದೊಂದು ಸಾರಿ ಕಟ್ಟಿರೋದಿಲ್ಲ. ಹಾಗಾಗಿ ಸಿವಿಲ್ ಸ್ಕೋರ್ ಸರಿಯಾಗಿ ಇದ್ದಿದ್ದೇ ಆದರೆ ಯಾರು ಲೋನ್ ಮಾಡಿಸಿರ್ತೀರಿ ಅವ್ರಿಗೆ ಗೊತ್ತಿರುತ್ತೆ. ಅದರ ಬಗ್ಗೆ ಏನು ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮದು ಸಿವಿಲ್ ಸ್ಕೋರ್ ಕರೆಕ್ಟ್ ಆಗಿದ್ದರೆ ನಿಮಗೆ ಹೆಚ್ಚಿನ ಸಾಲ ಸೌಲಭ್ಯ ಕೂಡ ಒದಗಿಸಿ ಕೊಡ್ತಾರೆ. ಸೊ ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹೊಸ ವರ್ಷಕ್ಕೂ ಕೂಡ ಪ್ರಾರಂಭವಾಗುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಪ್ಲಿಕೇಶನ್ ಬಿಟ್ಟ ತಕ್ಷಣವೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸಿಕೊಡ್ತೀನಿ, ಎಲ್ಲಿ ಹೋಗಿ ಸಲ್ಲಿಸಬೇಕು ಮತ್ತು ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳನ್ನು ಸರ್ಕಾರ ಹೇಳಿದ್ರೆ ಅದನ್ನು ಕೂಡ ಹೇಳ್ತೀನಿ. ಓಕೆನಾ? ಸೊ ಈ ವಿಷಯವನ್ನು ನಿಮಗೆ ತಿಳಿಸಬೇಕಾಗಿತ್ತು, ನಾನು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.